ಕುರ್ಚಿಗಾಗಿ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ನಾನಾ ಪ್ರಯೋಗಗಳನ್ನ ಮಾಡಿದ್ರು. ಈಗ ಅವರು ಪ್ರಯೋಗ ಮಾಡಿರೋದು ಸ್ನೇಹಾಸ್ತ್ರ ಪ್ರಯೋಗ. ಮಂಗಳವಾರ ಇನ್ನೇನು ದೆಹಲಿಗೆ ಮತ್ತೊಮ್ಮೆ ಡಿಕೆ ಶಿವಕುಮಾರ್ ಭೇಟಿಯನ್ನ ನೀಡ್ತಾ ಇದ್ದಾರೆ. ದೆಹಲಿಗೆ ಹೋಗೋ ಮೊದಲು ಅಖಾಡ ಸರ್ಚ್ ಮಾಡಿಕೊಂಡ್ರ ಹಾಗಾದ್ರೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಸಿಎಂ ಬಣಕ್ಕೂ ಕೂಡ ಗಾಳ ಹಾಕಿದ್ರ ಹಾಗಾದ್ರೆ ಅನ್ನುವಂತ ಪ್ರಶ್ನೆ, ಕುತೂಹಲ ಈಗ ಸದ್ಯಕ್ಕೆ ಮೂಡಿರೋದು. ಸಿದ್ದರಾಮಯ್ಯ ಬಣದ ಬೆಂಬಲದ ಅನಿವಾರ್ಯತೆ ಹಾಗಾದ್ರೆ ಈಗ ಡಿಕೆ ಶಿವಕುಮಾರ್ಗೆ ಅರ್ಥ ಆಯ್ತಾ? ಸಿದ್ದರಾಮಯ್ಯ ಟಾಪ್ ಲೀಡರ್ಸ್ ಅನ್ನ ಭೇಟಿಯಾಗಿದ್ದಾರೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್. ಇಬ್ಬರು ಕೂಡ ಭೇಟಿಯಾಗಿರುವುದು ಸಾಕಷ್ಟು ಕುತೂಹಲಕ್ಕೂ ಕೂಡ ಈಗ ಕಾರಣ ಆಗಿದೆ. ಇಬ್ಬರು ಕೂಡ ಭೇಟಿ ಮಾಡಿ ಮಾತಾಡಿದ್ದಾರೆ. ಸಿದ್ದರಾಮಯ್ಯ ಬಣದಲ್ಲಿರುವಂತಹ ರಾಜಣ್ಣ ಅವರನ್ನ ಭೇಟಿ ಮಾಡಿರೋದು ಸಾಕಷ್ಟು ಕುತೂಹಲ. ಈಗ ಪಕ್ಷ ಸಂಘಟನೆಯ ನೆಪದಲ್ಲಿ ಸಿಎಂ ಬಣಕ್ಕೆ ಡಿಕೆ ಶಿವಕುಮಾರ್ ಗಾಳ ಹಾಕಿದ್ರ ಅನ್ನೋ ಪ್ರಶ್ನೆ ಈಗ. ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್, ಜಮೀರ್ ಖಾನ್, ನಿನ್ನೆ ಮಾಜಿ ಸಚಿವ ರಾಜಣ್ಣ ಇವರನ್ನ ಭೇಟಿಯಾಗಿದ್ದಾರೆ ಡಿಕೆ ಶಿವಕುಮಾರ್. ಖುದ್ದು ರಾಜಣ್ಣ ಅವರು ಇದ್ರ ಬಗ್ಗೆ ಮಾತಾಡಿದ್ದಾರೆ. ರಾಜಣ್ಣ ಇರುವಂತಹ ಸ್ಥಳಕ್ಕೆ ಹೋಗಿ ಡಿಕೆ ಶಿವಕುಮಾರ್ ಭೇಟಿ ಮಾಡಿರೋದಿದೆಯಲ್ಲ, ಇದು ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು. ಡಿಸಿಎಂ ನಡೆ ಈಗ ಸಾಕಷ್ಟು ಕುತೂಹಲಕ್ಕಂತೂ ಕಾರಣ ಆಗ್ತಾ ಇದೆ. ನವೆಂಬರ್ ಕ್ರಾಂತಿಯ ಬಗ್ಗೆ ಮೊದಲು ಬಾಂಬ್ ಹಾಕಿದ್ದೆ ರಾಜಣ್ಣ. ಅದರ ಜೊತೆಯಲ್ಲಿ ಡಿಸಿಎಂ ಸಿಎಂ ಆದ್ರೆ ನಾನಂತೂ ಖಂಡಿತವಾಗ್ಲೂ ಕೂಡ ಸಚಿವ ಸಂಪುಟದಲ್ಲಿ ಇರುವಂತಹ ಪ್ರಶ್ನೆಯೇ ಇಲ್ಲ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು. ಅದೆಲ್ಲದರ ನಂತರದಲ್ಲಿ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ರಾಜಣ್ಣ ಅವರನ್ನ ಭೇಟಿಯಾಗಿರೋದು. ಈಗ ಹಾಗಾದ್ರೆ ಸಿಎಂ ಬಣದ ಅನಿವಾರ್ಯತೆ ಉದ್ಭವ ಆಯ್ತಾ ಅನ್ನುವಂತಹ ಪ್ರಶ್ನೆ. ಅದರ ಜೊತೆಯಲ್ಲಿ ಹಾಗಾದ್ರೆ ಸಿಎಂ ಬಣದ ಸಮನ್ವಯತೆ ಆಗಿರಬಹುದು ಅಥವಾ ಅವರ ಸಹಕಾರ ಇಲ್ಲದೆ ಸಿಎಂ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಅರತ್ರ ಅನ್ನುವಂಥ ಪ್ರಶ್ನೆ ಈಗ ಸದ್ಯಕ್ಕಿದೆ. ನವೆಂಬರ್ 11ರಂದು ಇವಾಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ವಿ, ಜಮೀರ್ ಅಹಮದ್ ಖಾನ್ ಅವರನ್ನ ಭೇಟಿಯಾದ್ರು. ಜಮೀರ್ ಜೊತೆ ಚರ್ಚೆಯನ್ನ ನಡೆಸಿದ್ರು. ಆ ನಂತರದಲ್ಲಿ ನವೆಂಬರ್ 29ಕ್ಕೆ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡ್ತಾರೆ. ಅಲ್ಲಿ ಸಭೆಯನ್ನ ಕೂಡ ನಡೆಸ್ತಾರೆ. ಜೊತೆಗೆ ಡಿಸೆಂಬರ್ 7ರಂದು ಎಂಬಿ ಪಾಟೀಲ್ ಅವರನ್ನ ಭೇಟಿ ಮಾಡ್ತಾರೆ. ಎಂಬಿ ಪಾಟೀಲ್ ಅವರನ್ನ ಭೇಟಿ ಮಾಡಿ ಅಲ್ಲೂ ಕೂಡ ಒಂದಷ್ಟು ಮಾತುಕತೆಗಳನ್ನ ನಡೆಸಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಈಗ ನಿನ್ನೆ ರಾಜಣ್ಣ ಅವರನ್ನ ಭೇಟಿಯಾದ್ರು. ರಾಜಣ್ಣ ಅವರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಈಗ ಈ ಸಿಎಂ ಬಣದ ನಾಯಕರನ್ನ ಭೇಟಿ ಆಗ್ತಾ ಇರೋದ್ರ ಹಿಂದಿನ ಮಸಲತ್ತೇನು, ಪ್ಲಾನಿಂಗ್ ಏನು ಅನ್ನುವಂತ ಪ್ರಶ್ನೆ. ಸಿಎಂ ಕುರ್ಚಿಗಾಗಿ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ನಾನಾ ಪ್ರಯೋಗಗಳನ್ನ ಮಾಡಿದ್ರು. ಈಗ ಅವರು ಪ್ರಯೋಗ ಮಾಡಿರೋದು ಸ್ನೇಹಾಸ್ತ್ರ ಪ್ರಯೋಗ. ಮಂಗಳವಾರ ಇನ್ನೇನು ದೆಹಲಿಗೆ ಮತ್ತೊಮ್ಮೆ ಡಿಕೆ ಶಿವಕುಮಾರ್ ಭೇಟಿಯನ್ನ ನೀಡ್ತಾ ಇದ್ದಾರೆ. ದೆಹಲಿಗೆ ಹೋಗೋ ಮೊದಲು ಅಖಾಡ ಸರ್ಚ್ ಮಾಡಿಕೊಂಡ್ರ ಹಾಗಾದ್ರೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಸಿಎಂ ಬಣಕ್ಕೂ ಕೂಡ ಗಾಳ ಹಾಕಿದ್ರ ಹಾಗಾದ್ರೆ ಅನ್ನುವಂತ ಪ್ರಶ್ನೆ, ಕುತೂಹಲ ಈಗ ಸದ್ಯಕ್ಕೆ ಮೂಡಿರೋದು. ಸಿದ್ದರಾಮಯ್ಯ ಬಣದ ಬೆಂಬಲದ ಅನಿವಾರ್ಯತೆ ಹಾಗಾದ್ರೆ ಈಗ ಡಿಕೆ ಶಿವಕುಮಾರ್ಗೆ ಅರ್ಥ ಆಯ್ತಾ? ಸಿದ್ದರಾಮಯ್ಯ ಟಾಪ್ ಲೀಡರ್ಸ್ ಅನ್ನ ಭೇಟಿಯಾಗಿದ್ದಾರೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್. ಇಬ್ಬರು ಕೂಡ ಭೇಟಿಯಾಗಿರುವುದು ಸಾಕಷ್ಟು ಕುತೂಹಲಕ್ಕೂ ಕೂಡ ಈಗ ಕಾರಣ ಆಗಿದೆ. ಇಬ್ಬರು ಕೂಡ ಭೇಟಿ ಮಾಡಿ ಮಾತಾಡಿದ್ದಾರೆ. ಸಿದ್ದರಾಮಯ್ಯ ಬಣದಲ್ಲಿರುವಂತಹ ರಾಜಣ್ಣ ಅವರನ್ನ ಭೇಟಿ ಮಾಡಿರೋದು ಸಾಕಷ್ಟು ಕುತೂಹಲ. ಈಗ ಪಕ್ಷ ಸಂಘಟನೆಯ ನೆಪದಲ್ಲಿ ಸಿಎಂ ಬಣಕ್ಕೆ ಡಿಕೆ ಶಿವಕುಮಾರ್ ಗಾಳ ಹಾಕಿದ್ರ ಅನ್ನೋ ಪ್ರಶ್ನೆ ಈಗ. ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್, ಜಮೀರ್ ಖಾನ್, ನಿನ್ನೆ ಮಾಜಿ ಸಚಿವ ರಾಜಣ್ಣ ಇವರನ್ನ ಭೇಟಿಯಾಗಿದ್ದಾರೆ ಡಿಕೆ ಶಿವಕುಮಾರ್. ಖುದ್ದು ರಾಜಣ್ಣ ಅವರು ಇದ್ರ ಬಗ್ಗೆ ಮಾತಾಡಿದ್ದಾರೆ. ರಾಜಣ್ಣ ಇರುವಂತಹ ಸ್ಥಳಕ್ಕೆ ಹೋಗಿ ಡಿಕೆ ಶಿವಕುಮಾರ್ ಭೇಟಿ ಮಾಡಿರೋದಿದೆಯಲ್ಲ, ಇದು ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು. ಡಿಸಿಎಂ ನಡೆ ಈಗ ಸಾಕಷ್ಟು ಕುತೂಹಲಕ್ಕಂತೂ ಕಾರಣ ಆಗ್ತಾ ಇದೆ. ನವೆಂಬರ್ ಕ್ರಾಂತಿಯ ಬಗ್ಗೆ ಮೊದಲು ಬಾಂಬ್ ಹಾಕಿದ್ದೆ ರಾಜಣ್ಣ. ಅದರ ಜೊತೆಯಲ್ಲಿ ಡಿಸಿಎಂ ಸಿಎಂ ಆದ್ರೆ ನಾನಂತೂ ಖಂಡಿತವಾಗ್ಲೂ ಕೂಡ ಸಚಿವ ಸಂಪುಟದಲ್ಲಿ ಇರುವಂತಹ ಪ್ರಶ್ನೆಯೇ ಇಲ್ಲ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು. ಅದೆಲ್ಲದರ ನಂತರದಲ್ಲಿ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ರಾಜಣ್ಣ ಅವರನ್ನ ಭೇಟಿಯಾಗಿರೋದು. ಈಗ ಹಾಗಾದ್ರೆ ಸಿಎಂ ಬಣದ ಅನಿವಾರ್ಯತೆ
ಉದ್ಭವ ಆಯ್ತಾ ಅನ್ನುವಂತ ಪ್ರಶ್ನೆ ಅದರ ಜೊತೆಯಲ್ಲಿ ಹಾಗಾದ್ರೆ ಸಿಎಂ ಬಣದ ಸಮನ್ವಯತೆ ಆಗಿರಬಹುದು ಅಥವಾ ಅವರ ಸಹಕಾರ ಇಲ್ಲದೆ ಸಿಎಂ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಅರತ್ರ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಿದೆ. ನವೆಂಬರ್ 11ರಂದು ಇವಾಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ವಿ, ಜಮೀರ್ ಅಹಮದ್ ಖಾನ್ ಅವರನ್ನ ಭೇಟಿಯಾದ್ರು, ಜಮೀರ್ ಜೊತೆ ಚರ್ಚೆಯನ್ನ ನಡೆಸಿದ್ರು. ಆ ನಂತರದಲ್ಲಿ ನವೆಂಬರ್ 29ಕ್ಕೆ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡ್ತಾರೆ, ಅಲ್ಲಿ ಸಭೆಯನ್ನ ಕೂಡ ನಡೆಸ್ತಾರೆ. ಜೊತೆಗೆ ಡಿಸೆಂಬರ್ 7ರಂದು ಎಂಬಿ ಪಾಟೀಲ್ ಅವರನ್ನ ಭೇಟಿ ಮಾಡ್ತಾರೆ. ಎಂಬಿ ಪಾಟೀಲ್ ಅವರನ್ನ ಭೇಟಿ ಮಾಡಿ ಅಲ್ಲೂ ಕೂಡ ಒಂದಷ್ಟು ಮಾತುಕತೆಗಳನ್ನ ನಡೆಸಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಈಗ ನಿನ್ನೆ ರಾಜಣ್ಣ ಅವರನ್ನ ಭೇಟಿಯಾದ್ರು, ರಾಜಣ್ಣ ಅವರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಈಗ ಈ ಸಿಎಂ ಬಣದ ನಾಯಕರನ್ನ ಭೇಟಿ ಆಗ್ತಾ ಇರೋದ್ರ ಹಿಂದಿನ ಮಸಲತ್ತೇನು, ಪ್ಲಾನಿಂಗ್ ಏನು ಅನ್ನುವಂತ ಪ್ರಶ್ನೆ. ಸಿಎಂ ಕುರ್ಚಿಗಾಗಿ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ನಾನಾ ಪ್ರಯೋಗಗಳನ್ನ ಮಾಡಿದ್ರು. ಈಗ ಅವರು ಪ್ರಯೋಗ ಮಾಡಿರೋದು ಸ್ನೇಹಾಸ್ತ್ರ ಪ್ರಯೋಗ. ಮಂಗಳವಾರ ಇನ್ನೇನು ದೆಹಲಿಗೆ ಮತ್ತೊಮ್ಮೆ ಡಿಕೆ ಶಿವಕುಮಾರ್ ಭೇಟಿಯನ್ನ ನೀಡ್ತಾ ಇದ್ದಾರೆ. ದೆಹಲಿಗೆ ಹೋಗೋ ಮೊದಲು ಅಖಾಡ ಸರ್ಚ್ ಮಾಡಿಕೊಂಡ್ರ ಹಾಗಾದ್ರೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಸಿಎಂ ಬಣಕ್ಕೂ ಕೂಡ ಗಾಳ ಹಾಕಿದ್ರ ಹಾಗಾದ್ರೆ ಅನ್ನುವಂತ ಪ್ರಶ್ನೆ, ಕುತೂಹಲ ಈಗ ಸದ್ಯಕ್ಕೆ ಮೂಡಿರೋದು. ಸಿದ್ದರಾಮಯ್ಯ ಬಣದ ಬೆಂಬಲದ ಅನಿವಾರ್ಯತೆ ಹಾಗಾದ್ರೆ ಈಗ ಡಿಕೆ ಶಿವಕುಮಾರ್ಗೆ ಅರ್ಥ ಆಯ್ತಾ? ಸಿದ್ದರಾಮಯ್ಯ ಟಾಪ್ ಲೀಡರ್ಸ್ ಅನ್ನ ಭೇಟಿಯಾಗಿದ್ದಾರೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್. ಇಬ್ಬರು ಕೂಡ ಭೇಟಿಯಾಗಿರುವುದು ಸಾಕಷ್ಟು ಕುತೂಹಲಕ್ಕೂ ಕೂಡ ಈಗ ಕಾರಣ ಆಗಿದೆ. ಇಬ್ಬರು ಕೂಡ ಭೇಟಿ ಮಾಡಿ ಮಾತಾಡಿದ್ದಾರೆ. ಸಿದ್ದರಾಮಯ್ಯ ಬಣದಲ್ಲಿರುವಂತಹ ರಾಜಣ್ಣ ಅವರನ್ನ ಭೇಟಿ ಮಾಡಿರೋದು ಸಾಕಷ್ಟು ಕುತೂಹಲ. ಈಗ ಪಕ್ಷ ಸಂಘಟನೆಯ ನೆಪದಲ್ಲಿ ಸಿಎಂ ಬಣಕ್ಕೆ ಡಿಕೆ ಶಿವಕುಮಾರ್ ಗಾಳ ಹಾಕಿದ್ರ ಅನ್ನೋ ಪ್ರಶ್ನೆ ಈಗ. ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್, ಜಮೀರ್ ಖಾನ್, ನಿನ್ನೆ ಮಾಜಿ ಸಚಿವ ರಾಜಣ್ಣ ಇವರನ್ನ ಭೇಟಿಯಾಗಿದ್ದಾರೆ ಡಿಕೆ ಶಿವಕುಮಾರ್. ಖುದ್ದು ರಾಜಣ್ಣ ಅವರು ಇದ್ರ ಬಗ್ಗೆ ಮಾತಾಡಿದ್ದಾರೆ. ರಾಜಣ್ಣ ಇರುವಂತಹ ಸ್ಥಳಕ್ಕೆ ಹೋಗಿ ಡಿಕೆ ಶಿವಕುಮಾರ್ ಭೇಟಿ ಮಾಡಿರೋದಿದೆಯಲ್ಲ, ಇದು ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು. ಡಿಸಿಎಂ ನಡೆ ಈಗ ಸಾಕಷ್ಟು ಕುತೂಹಲಕ್ಕಂತೂ ಕಾರಣ ಆಗ್ತಾ ಇದೆ. ನವೆಂಬರ್ ಕ್ರಾಂತಿಯ ಬಗ್ಗೆ ಮೊದಲು ಬಾಂಬ್ ಹಾಕಿದ್ದೆ ರಾಜಣ್ಣ, ಅದರ ಜೊತೆಯಲ್ಲಿ ಡಿಸಿಎಂ ಸಿಎಂ ಆದ್ರೆ ನಾನಂತೂ ಖಂಡಿತವಾಗ್ಲೂ ಕೂಡ ಸಚಿವ ಸಂಪುಟದಲ್ಲಿ ಇರುವಂತಹ ಪ್ರಶ್ನೆಯೇ ಇಲ್ಲ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು. ಅದೆಲ್ಲದರ ನಂತರದಲ್ಲಿ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ರಾಜಣ್ಣ ಅವರನ್ನ ಭೇಟಿಯಾಗಿರೋದು. ಈಗ ಹಾಗಾದ್ರೆ ಸಿಎಂ ಬಣದ ಅನಿವಾರ್ಯತೆ ಉದ್ಭವ ಆಯ್ತಾ ಅನ್ನುವಂತಹ ಪ್ರಶ್ನೆ, ಅದರ ಜೊತೆಯಲ್ಲಿ ಹಾಗಾದ್ರೆ ಸಿಎಂ ಬಣದ ಸಮನ್ವಯತೆ ಆಗಿರಬಹುದು ಅಥವಾ ಅವರ ಸಹಕಾರ ಇಲ್ಲದೆ ಸಿಎಂ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಅರತ್ರ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಿದೆ. ನವೆಂಬರ್ 11ರಂದು ಇವಾಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ವಿ, ಜಮೀರ್ ಅಹಮದ್ ಖಾನ್ ಅವರನ್ನ ಭೇಟಿಯಾದ್ರು, ಜಮೀರ್ ಜೊತೆ ಚರ್ಚೆಯನ್ನ ನಡೆಸಿದ್ರು. ಆ ನಂತರದಲ್ಲಿ ನವೆಂಬರ್ 29ಕ್ಕೆ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡ್ತಾರೆ, ಅಲ್ಲಿ ಸಭೆಯನ್ನ ಕೂಡ ನಡೆಸ್ತಾರೆ. ಜೊತೆಗೆ ಡಿಸೆಂಬರ್ 7ರಂದು ಎಂಬಿ ಪಾಟೀಲ್ ಅವರನ್ನ ಭೇಟಿ ಮಾಡ್ತಾರೆ. ಎಂಬಿ ಪಾಟೀಲ್ ಅವರನ್ನ ಭೇಟಿ ಮಾಡಿ ಅಲ್ಲೂ ಕೂಡ ಒಂದಷ್ಟು ಮಾತುಕತೆಗಳನ್ನ ನಡೆಸಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಈಗ ನಿನ್ನೆ ರಾಜಣ್ಣ ಅವರನ್ನ ಭೇಟಿಯಾದ್ರು, ರಾಜಣ್ಣ ಅವರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಈಗ ಈ ಸಿಎಂ ಬಣದ ನಾಯಕರನ್ನ ಭೇಟಿ ಆಗ್ತಾ ಇರೋದ್ರ ಹಿಂದಿನ ಮಸಲತ್ತೇನು, ಪ್ಲಾನಿಂಗ್ ಏನು ಅನ್ನುವಂತ ಪ್ರಶ್ನೆ. ಸಿಎಂ ಕುರ್ಚಿಗಾಗಿ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ನಾನಾ ಪ್ರಯೋಗಗಳನ್ನ ಮಾಡಿದ್ರು. ಈಗ ಅವರು ಪ್ರಯೋಗ ಮಾಡಿರೋದು ಸ್ನೇಹಾಸ್ತ್ರ ಪ್ರಯೋಗ. ಮಂಗಳವಾರ ಇನ್ನೇನು ದೆಹಲಿಗೆ ಮತ್ತೊಮ್ಮೆ ಡಿಕೆ ಶಿವಕುಮಾರ್ ಭೇಟಿಯನ್ನ ನೀಡ್ತಾ ಇದ್ದಾರೆ. ದೆಹಲಿಗೆ ಹೋಗೋ ಮೊದಲು ಅಖಾಡ ಸರ್ಚ್ ಮಾಡಿಕೊಂಡ್ರ ಹಾಗಾದ್ರೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಸಿಎಂ ಬಣಕ್ಕೂ ಕೂಡ ಗಾಳ ಹಾಕಿದ್ರ ಹಾಗಾದ್ರೆ ಅನ್ನುವಂತ ಪ್ರಶ್ನೆ, ಕುತೂಹಲ ಈಗ ಸದ್ಯಕ್ಕೆ ಮೂಡಿರೋದು. ಸಿದ್ದರಾಮಯ್ಯ ಬಣದ
ಬೆಂಬಲದ ಅನಿವಾರ್ಯತೆ ಹಾಗಾದ್ರೆ ಈಗ ಡಿಕೆ ಶಿವಕುಮಾರ್ಗೆ ಅರ್ಥ ಆಯ್ತಾ? ಸಿದ್ದರಾಮಯ್ಯ ಟಾಪ್ ಲೀಡರ್ಸ್ ಅನ್ನ ಭೇಟಿಯಾಗಿದ್ದಾರೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್. ಇಬ್ಬರು ಕೂಡ ಭೇಟಿಯಾಗಿರುವುದು ಸಾಕಷ್ಟು ಕುತೂಹಲಕ್ಕೂ ಕೂಡ ಈಗ ಕಾರಣ ಆಗಿದೆ. ಇಬ್ಬರು ಕೂಡ ಭೇಟಿ ಮಾಡಿ ಮಾತಾಡಿದ್ದಾರೆ. ಸಿದ್ದರಾಮಯ್ಯ ಬಣದಲ್ಲಿರುವಂತಹ ರಾಜಣ್ಣ ಅವರನ್ನ ಭೇಟಿ ಮಾಡಿರೋದು ಸಾಕಷ್ಟು ಕುತೂಹಲ. ಈಗ ಪಕ್ಷ ಸಂಘಟನೆಯ ನೆಪದಲ್ಲಿ ಸಿಎಂ ಬಣಕ್ಕೆ ಡಿಕೆ ಶಿವಕುಮಾರ್ ಗಾಳ ಹಾಕಿದ್ರ ಅನ್ನೋ ಪ್ರಶ್ನೆ ಈಗ. ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್, ಜಮೀರ್ ಖಾನ್, ನಿನ್ನೆ ಮಾಜಿ ಸಚಿವ ರಾಜಣ್ಣ ಇವರನ್ನ ಭೇಟಿಯಾಗಿದ್ದಾರೆ ಡಿಕೆ ಶಿವಕುಮಾರ್. ಖುದ್ದು ರಾಜಣ್ಣ ಅವರು ಇದ್ರ ಬಗ್ಗೆ ಮಾತಾಡಿದ್ದಾರೆ. ರಾಜಣ್ಣ ಇರುವಂತಹ ಸ್ಥಳಕ್ಕೆ ಹೋಗಿ ಡಿಕೆ ಶಿವಕುಮಾರ್ ಭೇಟಿ ಮಾಡಿರೋದಿದೆಯಲ್ಲ, ಇದು ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು. ಡಿಸಿಎಂ ನಡೆ ಈಗ ಸಾಕಷ್ಟು ಕುತೂಹಲಕ್ಕಂತೂ ಕಾರಣ ಆಗ್ತಾ ಇದೆ. ನವೆಂಬರ್ ಕ್ರಾಂತಿಯ ಬಗ್ಗೆ ಮೊದಲು ಬಾಂಬ್ ಹಾಕಿದ್ದೆ ರಾಜಣ್ಣ. ಅದರ ಜೊತೆಯಲ್ಲಿ ಡಿಸಿಎಂ ಸಿಎಂ ಆದ್ರೆ ನಾನಂತೂ ಖಂಡಿತವಾಗ್ಲೂ ಕೂಡ ಸಚಿವ ಸಂಪುಟದಲ್ಲಿ ಇರುವಂತಹ ಪ್ರಶ್ನೆಯೇ ಇಲ್ಲ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು. ಅದೆಲ್ಲದರ ನಂತರದಲ್ಲಿ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ರಾಜಣ್ಣ ಅವರನ್ನ ಭೇಟಿಯಾಗಿರೋದು. ಈಗ ಹಾಗಾದ್ರೆ ಸಿಎಂ ಬಣದ ಅನಿವಾರ್ಯತೆ ಉದ್ಭವ ಆಯ್ತಾ ಅನ್ನುವಂತಹ ಪ್ರಶ್ನೆ. ಅದರ ಜೊತೆಯಲ್ಲಿ ಹಾಗಾದ್ರೆ ಸಿಎಂ ಬಣದ ಸಮನ್ವಯತೆ ಆಗಿರಬಹುದು ಅಥವಾ ಅವರ ಸಹಕಾರ ಇಲ್ಲದೆ ಸಿಎಂ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಅರತ್ರ ಅನ್ನುವಂಥ ಪ್ರಶ್ನೆ ಈಗ ಸದ್ಯಕ್ಕಿದೆ. ನವೆಂಬರ್ 11ರಂದು ಇವಾಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ವಿ, ಜಮೀರ್ ಅಹಮದ್ ಖಾನ್ ಅವರನ್ನ ಭೇಟಿಯಾದ್ರು. ಜಮೀರ್ ಜೊತೆ ಚರ್ಚೆಯನ್ನ ನಡೆಸಿದ್ರು. ಆ ನಂತರದಲ್ಲಿ ನವೆಂಬರ್ 29ಕ್ಕೆ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡ್ತಾರೆ. ಅಲ್ಲಿ ಸಭೆಯನ್ನ ಕೂಡ ನಡೆಸ್ತಾರೆ. ಜೊತೆಗೆ ಡಿಸೆಂಬರ್ 7ರಂದು ಎಂಬಿ ಪಾಟೀಲ್ ಅವರನ್ನ ಭೇಟಿ ಮಾಡ್ತಾರೆ. ಎಂಬಿ ಪಾಟೀಲ್ ಅವರನ್ನ ಭೇಟಿ ಮಾಡಿ ಅಲ್ಲೂ ಕೂಡ ಒಂದಷ್ಟು ಮಾತುಕತೆಗಳನ್ನ ನಡೆಸಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಈಗ ನಿನ್ನೆ ರಾಜಣ್ಣ ಅವರನ್ನ ಭೇಟಿಯಾದ್ರು. ರಾಜಣ್ಣ ಅವರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಈಗ ಈ ಸಿಎಂ ಬಣದ ನಾಯಕರನ್ನ ಭೇಟಿ ಆಗ್ತಾ ಇರೋದ್ರ ಹಿಂದಿನ ಮಸಲತ್ತೇನು, ಪ್ಲಾನಿಂಗ್ ಏನು ಅನ್ನುವಂತ ಪ್ರಶ್ನೆ.